ಕಬ್ಬನ್ ಪಾರ್ಕ್ ಅಂದ್ರೆ ಹಸಿರಸಿರೆ. ಅದು ಜಂಜಡ ಜೀವನಕ್ಕೆ ರಿಲ್ಯಾಕ್ಸ್ ಕೊಡೋ ಸ್ಪಾಟ್ ಅಂತಾನೆ ಫೇಮಸ್ ಆಗಿದೆ. ಆದ್ರೆ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು ನಾವು ಅನ್ಕೊಂಡಂತೆ ಅಲ್ಲಿ ಏನೂ ಇಲ್ಲ ಅನ್ನೋದು. ಇವತ್ತಿನ ಕಣ್ತೆರೆ ಬೆಂಗಳೂರು ಸರಣಿಯಲ್ಲಿ ಕಬ್ಬನ್ ಪಾರ್ಕ್ನ ಅಧ್ವಾನದ ಸ್ಥಿತಿಯನ್ನ ಬನ್ನಿ ನೋಡೋಣ. ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರು, ಜೀವಸಂಕುಲಕ್ಕೆ ಆಶ್ರಯ ನೀಡಿರೋ ಮರಗಿಡಗಳ ಚಿಗುರು. ಬೆಳಿಗ್ಗೆ ಸಂಜೆಯೆಲ್ಲ ಖುಷಿಯಿಂದ ವಾಕಿಂಗ್ ಮಾಡೋ ಜನರು, ಇಲ್ಲಿನ ಅಂದ ಚಂದ ಕಣ್ತುಂಬಿಕೊಳ್ಳಲು ನಿತ್ಯವೂ ಬರೋ ಪ್ರವಾಸಿಗರು. ಹೀಗೆ ಉದ್ಯಾನ ನಗರಿಗೆ ಮೆರುಗು ನೀಡಿದೆ ಕಬ್ಬನ್ ಪಾರ್ಕ್. ಆದರೆ ಇತ್ತೀಚೆಗೆ ಕಬ್ಬನ್ ಪಾರ್ಕ್ನಲ್ಲಿ ವಾಯುಮಾಲಿನ್ಯ ಹೆಚ್ಚುತ್ತಿದೆ. ವೆಹಿಕಲ್ ಯೂಸ್ ಇಲ್ಲ ಆ್ಯಕ್ಚುಲಿ. ಪಾರ್ಕಿಂಗ್ ಅಂತ ಸಪ್ರೇಟ್ ಆಗಿಲ್ಲ. ನಾವು ಹುಡುಕ್ತಾ ಇದ್ವಿ ಪಾರ್ಕಿಂಗ್ ಅಂತ ಸಪ್ರೇಟ್ ಆಗಿಲ್ಲ. ಪಾರ್ಕಿಂಗ್ ಸಪ್ರೇಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಅದು ಅಲೋಕೇಟೆಡ್ ಪಾರ್ಕಿಂಗ್ ಪ್ಲೇಸ್ ಕೊಟ್ಟರೆ ವೆಹಿಕಲ್ ಸರ್ಗೂ ಈಸಿ ಆಗುತ್ತೆ. ಈಗ ಎಲ್ಲಂದ್ರಲ್ಲಿ ಹಾಕಿ ಆಮೇಲೆ ವೆಹಿಕಲ್ಸ್ ಇರಲ್ಲ, ಆಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ. ಕಬ್ಬನ್ ಪಾರ್ಕ್ ಸುತ್ತಮುತ್ತ MG ರೋಡ್, ಕಸ್ತೂರ್ಬಾ ರಸ್ತೆ, ವಿಧಾನಸೌಧಕ್ಕೆ ಸಂಪರ್ಕ ರಸ್ತೆಗಳಿವೆ. ಈ ರಸ್ತೆಗಳ ಟ್ರಾಫಿಕ್ ಮುಕ್ತಿಗೆ ಕಬ್ಬನ್ ಪಾರ್ಕ್ ರಸ್ತೆ ಬಳಸೋದು ಅನಿವಾರ್ಯ. ಹೀಗಾಗಿ ಮಾಲಿನ್ಯ ಹೆಚ್ಚುತ್ತಿದೆ. ಇನ್ನು ದೇಶದಲ್ಲೇ ಎರಡನೇ ದೊಡ್ಡ ಅಕ್ವೇರಿಯಂ ಇದ್ರೂ ನವೀಕರಣ ಕಾಣುತ್ತಿಲ್ಲ. ಅಲ್ಲದೆ ಉದ್ಯಾನದಲ್ಲಿ ಪಕ್ಷಿಗಳ ಆರೈಕೆಯೂ ಕಡಿಮೆಯಾಗ್ತಿದೆ. ಇನ್ನು ಪಾರ್ಕ್ ಅನೈತಿಕ ಚಟುವಟಿಕೆಗೆ ತಾಣವಾಗ್ತಿರೋದು ಆತಂಕಕಾರಿ. ಇಲ್ಲಿ ನಡೆಯೋ ಅಕ್ರಮಗಳಿಗೆ ಕಡಿವಾಣ ಹಾಕಲು ಬೇಲಿ ಹಾಕುವ ಕೆಲಸ ನಡೀತಿದೆ. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ ಕಬ್ಬನ್ ಪಾರ್ಕ್ನ ಏನು ಸರಹದ್ದಿನಲ್ಲಿ ಪಾತ್ ಇರಲಿಲ್ಲ ಮೊದಲು. ಹಾಗಾಗಿ ಕೆಲವು ಈ ಥರ ಇಲ್ಲಿಗಲ್ ಥಿಂಗ್ಸ್ ಆಗ್ತಾಯಿತ್ತು. ಅದಕ್ಕೆ ಕಡಿವಾಣ ಹಾಕಲಿಕ್ಕೋಸ್ಕರನೇ ಒಂದು ಜಾಗರ್ಸ್ ಪಾತನ್ನು ಮಾಡಿದ್ದೇವೆ. ಅದು ಸಿದ್ಧಲಿಂಗಯ್ಯ ವೃತ್ತದಿಂದ ಹಡ್ಸನ್ ವೃತ್ತದಿಂದ ಸೆಂಟ್ರಲ್ ಲೈಬ್ರರಿ. ನಮ್ಮ ಸೆಕ್ಯೂರಿಟಿ ಗಸ್ತು ತಿರುಗೋದ್ರಿಂದ, ಕೆಲವು ಪೊಲೀಸ್ ಸಿಬ್ಬಂದಿಗಳು ಕೂಡ ಓಡಾಡೋದ್ರಿಂದ ಬಹುಮಟ್ಟಿಗೆ ಈ ಸಮಸ್ಯೆ ನಿವಾರಣೆಯಾಗಿದೆ. ಆದರೆ ಮನಸ್ಸಿಗೆ ಬೇಲಿ ಹಾಕೋರು ಯಾರು ಹೇಳಿ? ತೋಟಗಾರಿಕೆ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಜನರು ಸಹಕಾರ ನೀಡಿದಲ್ಲಿ ಉದ್ಯಾನ ನಗರಿಯ ಮುಕುಟಕ್ಕೆ ಕಬ್ಬನ್ ಪಾರ್ಕ್ ಹೆಮ್ಮೆ ತರಲಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಸಸ್ಯಕಾಶಿ ಲಾಲ್ಬಾಗ್ ಮತ್ತೊಂದು ಫ್ಲವರ್ ಶೋಗೆ ರೆಡಿ ಆಗ್ತಾ ಇದೆ. ಈ ಬಾರಿಯ ವಿಶೇಷ ಏನಂತೀರಾ? ಬನ್ನಿ ಹಾಗಿದ್ರೆ ಈ ಸ್ಟೋರಿ ನೋಡೋಣ. ಲಾಲ್ಬಾಗ್ ಮತ್ತೊಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಇದಕ್ಕಾಗಿ ಭರ್ಜರಿ ಸಿದ್ಧತೆ ನಡೆದಿದೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಇದೇ ತಿಂಗಳ 18ರಿಂದ 28ರವರೆಗೆ ವಿಶೇಷ ರೀತಿಯಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಪುಷ್ಪಾಲಂಕೃತ ಪ್ಯಾರಿಸ್ ಐಫೆಲ್ ಟವರ್ ನೋಡುಗರ ಮನಗೆಲ್ಲಲಿದೆ. ಜೊತೆಗೆ 5 ಅಡಿ ಬಂಡೆ ಮೇಲೆ 6 ಅಡಿ ಎತ್ತರದ ವಿವೇಕಾನಂದರ ಪ್ರತಿರೂಪ ಮಾಡೋ ಮೂಲಕ ವಿವೇಕಾನಂದರ ಸಂದೇಶವನ್ನ ಸಾರೋ ಪ್ರಯತ್ನ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪರಿಸರ ಪ್ರಿಯ ಮೇಘ ಬಿದಿರಿನ ಮೆಟ್ಟಿಲುಗಳು, ಆಂಥೋರಿಯಂ ಹೂಗಳಿಂದ ಅರಳುವ ಪುಷ್ಪ ಕನ್ಯೆ ಎಲ್ಲರನ್ನ ಸ್ವಾಗತಿಸಲಿದೆ. ಮತ್ತು ಫಲಪುಷ್ಪಗಳನ್ನ ಹೊತ್ತು ಸಾಗುವ ಮರದ ಗಾಡಿಗಳು ಪರಿಸರ ಪ್ರಿಯರನ್ನ ಸಂತುಷ್ಟಗೊಳಿಸಲಿದೆ. ಕಿರಿಕಿರಿ ವಿಷಯ ಏನಂದ್ರೆ, ಲಾಲ್ಬಾಗ್ನ 4 ದ್ವಾರದಲ್ಲೂ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ಕೇವಲ ಸ್ಕೂಲ್ ವಾಹನಗಳಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ಸಿದ್ದಾಪುರ ಗೇಟಲ್ಲಿ ಕಂಪ್ಲೀಟ್ ಆಗಿ ನಾವು ವಾಹನವನ್ನು ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕಂಪ್ಲೀಟ್ ಬ್ಯಾನ್. ಯಾವುದೇ ವೆಹಿಕಲ್ ಕೂಡ ಅಲ್ಲಿ ನಿಲ್ಲೋದಿಲ್ಲ. ಸ್ಕೂಲ್ ಮಕ್ಕಳುಗಳು ಮಾತ್ರ, ಸ್ಕೂಲ್ ವೆಹಿಕಲಲ್ಲಿ ಬರೋ ಅಂಥವ್ರಿಗೆ, ಸ್ಕೂಲ್ ಬಸ್ಸಸ್ಗೆ ಮಾತ್ರ ಡಬಲ್ ರೋಡ್ ಗೇಟಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. ಜೊತೆಗೆ ಯಾವುದೇ ಲಗೇಜು, ತಿಂಡಿ ತಿನಿಸುಗಳನ್ನ ಒಳಗಡೆ ಒಯ್ಯುವಂತಿಲ್ಲ. ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ಲಾಲ್ಬಾಗ್ನಲ್ಲಿ 25 CCTV ಅಳವಡಿಸಲು ನಿರ್ಧರಿಸಲಾಗಿದೆ. ನಾವು ಪಕ್ಕ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ. ಬೆಳಗ್ಗೆ ಮತ್ತು ರಾತ್ರಿ ಕಂಟಿನ್ಯೂಸ್ ನಾವಿಲ್ಲಿ ಪೆಟ್ರೋಲಿಂಗ್ ಹಾಕಿದ್ದೀವಿ. ನಮ್ಮ ಇನ್ಸ್ಪೆಕ್ಟರ್ ರೆಗ್ಯುಲರ್ ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಒಳಗಡೆ ಒಂದು ಪೊಲೀಸ್ ಚೌಕಿನೂ ಸಹ ಇದೆ. ಸರ್, 25 CC ಕ್ಯಾಮೆರಾ ಇದೆ ಅಂತ ಹೇಳಿದ್ರೆ ಅಲ್ಲ, ಈಗ ಈ ಫೆಸ್ಟಿವಲ್ ಮಾತ್ರ ಸ್ಪೆಷಲ್ ಆಗ್ತಾ ಇರೋದು. 24ರಂದು ಮಕ್ಕಳಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಡಿಫರೆಂಟ್ ಆಗಿ ಆಯೋಜಿಸಲಾಗಿದೆ. ಆದರೆ ಪಾರ್ಕಿಂಗ್ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿಯಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನಲ್ಲಿ ಖಾಸಗಿ ಬಸ್ ರಸ್ತೆ ವಿಭಜಕಕ್ಕೆ ಡಿಕ್ಕಿ ರಭಸಕ್ಕೆ ತಲೆ ಕೆಳಗಾಗಿ ಬಿದ್ದ ಬಸ್ ಪ್ರಯಾಣಿಕನೊಬ್ಬನ ಸಾವು. ಘಟನೆಯಲ್ಲಿ 10 ಮಂದಿಗೆ ಗಂಭೀರ ಗಾಯ. ಫ್ಲೈಓವರ್ ತಡೆಗೋಡೆ ಆಸರೆಯಿಂದ ತಪ್ಪಿತು ಭಾರೀ ಅನಾಹುತ.
ನೆಲಮಂಗಲದ ಕೊಟ್ಟಪ್ಪನಹಳ್ಳಿಯಲ್ಲಿ ಅಕ್ರಮ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಗ್ಯಾಸ್ ಸಿಲಿಂಡರ್ ಗೋಡನ್ ಮೇಲೆ ಪೊಲೀಸರ ದಾಳಿ. ಅಕ್ರಮದಲ್ಲಿ ತೊಡಗಿದ್ದ 3 ಬಂಧನ. 3 ಕೋಟಿ ರೂಪಾಯಿ ಮೌಲ್ಯದ ಸಿಲಿಂಡರ್ ಸಮೇತ 5 ಲಾರಿ ವಶ. ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀರಾಂಪುರದಲ್ಲಿ ಕಣ್ಮನ ಸೆಳೆದ ವಿಶೇಷ ಮಲ್ಲಕಂಬ ಸ್ಪರ್ಧೆ. ಗ್ರೀಸ್ ಹಚ್ಚಿದ ಕಂಬ ಹತ್ತಲು ಸ್ಪರ್ಧಿಗಳ ಹರಸಾಹಸ. ಕೊನೆಗೂ ಕಂಬ ಹತ್ತೇ ಬಿಟ್ಟು 7 ಬಾಯ್ಸ್ ತಂಡ.